ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ಕ್ರಿಯೇಷನ್. ನಾನಿವತ್ತು ಒಂದು ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂಥ ಕ್ರೋಶೆ ಕುಚ್ಚು ಡಿಸೈನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕುಚ್ಚು ಸ್ವಲ್ಪ ಜಾಸ್ತಿ ಬರುತ್ತೆ. ನಾನು ಇದಕ್ಕೆ ಸ್ಯಾರಿ ಕಲರ್ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಸೆರಗು ಬಂದು ಪಿಂಕ್ ಕಲರ್ ಇರೋದ್ರಿಂದ ಸ್ಯಾರಿ ಕಲರ್ನ ಬ್ಲೂ ಕಲರ್ನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಈ ಥರ ಬಿಗ್ ಸೈಜು ಗೋಲ್ಡ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈ ರೀತಿ ಸ್ಮಾಲ್ ಸೈಜ್ದು ಗೋಲ್ಡ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕ್ರೋಶೆ ನಾನು 10 ನಂಬರ್ ಕ್ರೋಶೆನ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ನಾನು ಈಗ ಸೀರೆಗೆ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಹೋಗಿ ಮತ್ತೆ ಸೀರೆಗೆ ಇನ್ನೊಂದ್ಸಲಿ ಲಾಕ್, ಎರಡು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ನಾನು 4 ಚೈನ್ನ ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತಲ್ಲಿ ನೋಡಿ ಅದನ್ನು ಲಾಕ್. 4 ಚೈನ್ ಆದಮೇಲೆ ಒಂದು ಲಾಕ್, ಮತ್ತು ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೊಂದ್ಸಲಿ ಅದೇ ರೀತಿ ಲಾಕ್ ಮಾಡ್ಕೊಬೇಕು. ಅದರ ಪಕ್ಕದಲ್ಲಿ ಅದೇ ರೀತಿ ಇನ್ನೊಂದು ಲಾಕ್, ಮತ್ತು ಅದರ ಪಕ್ಕದಲ್ಲೇ ಅದೇ ರೀತಿ ಇನ್ನೊಂದು ಲಾಕ್ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಆದಮೇಲೆ ಇನ್ನೊಂದು ಸಿಂಗಲ್ ಲಾಕು, 4 ಚೈನು ಮತ್ತು 3 ಟೈಮ್ಸು ಲಾಕ್ನ ಮಾಡ್ಕೊಬೇಕು. ಈಗ ನಾನು ಸ್ವಲ್ಪ ದಾರನ ಹೆಚ್ಚು ತಗೊಂಡು ಬಿಗ್ ಸೈಜ್ ಬೀಡ್ಸ್ನ ನಾನು ಈಗ ದಾರಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೀಕ್ರೆಟ್ಗೆ ಈ ರೀತಿ ಆ್ಯಡ್ ಆದಮೇಲೆ ಏನು ಬೀಡ್ಸ್ನ ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಅದನ್ನು ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಲಾಕ್, ಅದಾದಮೇಲೆ ಒಂದು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಬರುತ್ತೆ. ಅದಾದಮೇಲೆ ನೋಡಿ ಈ ರೀತಿ 3 ಟೈಮ್ಸ್ ಲಾಕ್ ಆದಮೇಲೆ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಅದನ್ನು ಒಂದ್ಸಲಿ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದ್ಸಲಿ ಲಾಕ್ ಮಾಡ್ಕೊಬೇಕು. ಸಿಂಗಲ್ ಚೈನ್ ಹಾಕ್ಕೊಬೇಕು. ಈಗ ಸೀರೆನ ಈ ರೀತಿ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಲ್ಟಾ ಮಾಡಿಕೊಂಡು 6 ಚೈನ್ ಹಾಕ್ಕೊಂಡಿದ್ದೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ಈ ಸೆಂಟ್ರಲ್ ಇದೆಯಲ್ಲ, ಈ ಸೆಂಟ್ರಲ್ ಗ್ಯಾಪ್ ಕಾಣಿಸಿದೆಯಲ್ಲ ಅಲ್ಲಿ ನಾನು ಒಂದ್ಸಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೆಂಟ್ರಲ್ ಇದೆಯಲ್ಲ ಅಲ್ಲಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿದೆಯಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಮತ್ತೆ ಇನ್ನೊಂದ್ಸಲಿ ನಾನು ದಾರನ ಲಾಕ್ ಮಾಡಿಕೊಂಡೆ. 6 ಚೈನ್ ಆದಮೇಲೆ ಸೆಂಟ್ರಲ್ ಗ್ಯಾಪಲ್ಲಿ ಒಂದ್ಸಲಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಒಂದ್ಸಲಿ ಲಾಕ್ ಆದಮೇಲೆ ಈಗ ಸೀರೆನ ಟರ್ನ್ ಮಾಡಿಕೊಂಡು ಈ 6 ಚೈನ್ಗೇನು ನಾವು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಬೇಕು. ಕ್ರೋಶೆ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ 6 ಚೈನ್ ಒಳಗಾಸಿ ಹೋಗಿ ಮತ್ತೆ ಒಂದ್ಸಲಿ ದಾರ ತೊಗೊಂಡ್ಬಂದು ಈಗ ಕ್ರೋಶೆ ಮೇಲೆ 3 ಟೈಮ್ಸ್ ದಾರ ಇರುತ್ತೆ, 3 ಸರಿ ದಾರ ಇರುತ್ತಲ್ಲ, ಆ 3 ಸರಿ ದಾರದಲ್ಲೂ ಅಟ್ ಎ ಟೈಮ್ ಒಂದೇ ಸರಿ ಈ ಥರ ತಗೊಂಡ್ರೆ ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. 1 ಮತ್ತು ಇದೇ ರೀತಿ 2, 3 ಸರಿ ದಾರದಲ್ಲೂ ಅಟ್ ಎ ಟೈಮ್ ಒಂದೇ ಸಲ ತೊಗೊಬೇಕು. 2 ಆಯಿತು. ಈಗ 3 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಈಗ ನಾನು ಇದಕ್ಕೆ ಸ್ಮಾಲ್ ಸೈಜ್ ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ನಲ್ಲ ಅದನ್ನು ಈ ರೀತಿ ಥ್ರೆಡ್ ಒಳಗೆ ಹಾಕಿ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಏನು ಮಾಡೋದು ಬೇಡ. ಇದನ್ನು ನಾನು ಹಾಗೆ ಕ್ರೋಶೆ ಮೇಲೆ ಒಂದ್ಸರಿ ದಾರ ತೊಗೊಂಡು 6 ಚೈನ್ ಗ್ಯಾಪಲ್ಲೋಗಿ ದಾರ ತೊಗೊಂಡ್ಬಂದು 3 ಟೈಮ್ಸ್ ದಾರ ಇರುತ್ತಲ್ಲ ಆ 3 ಟೈಮ್ಸ್ ದಾರದಲ್ಲೂ ಅಟ್ ಎ ಟೈಮ್ ಒಟ್ಟಿಗೆ ಎಳ್ಕೊಬೇಕು. ಈಗ 1 ಆಯಿತು. 2 3 4 ಬೀಡ್ಸ್ಗೂ ಮುಂಚೆಗೆ ನಾನು 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಒಂದ್ಸಲಿ ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ ಸೆಂಟ್ರ್ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದ್ಸಲಿ ಲಾಕ್ ಮಾಡ್ಕೊಂಡ್ರೆ ಅದನ್ನು ಸೇರಿಸಿದ್ರೆ
4 ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಬೀಡಾದಮೇಲೆ ಮತ್ತೆ 4 ಹಾಫ್ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಏನು ಲಾಕ್ ಮಾಡಿದ್ವಿ ಅಲ್ವಾ, ಇಲ್ಲಿ ಹೋಗಿ ಮತ್ತೆ ಅದನ್ನು ಹಾಫ್ ಡಬಲ್ ಕ್ರೋಶ ಹಾಕಿದ್ವಲ್ಲ ಅದನ್ನು ಒಂದ್ಸರಿ ಈ ರೀತಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದ್ಸಲಿ ನಾವು ಲಾಕ್ನ ಮಾಡ್ಕೊಬೇಕು. 4 ಸಲ ಹಾಫ್ ಡಬಲ್ ಕ್ರೋಶ ಆದಮೇಲೆ ಈ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿಕೊಂಡು ಎರಡನೇ ಸಲ ಲಾಕ್ ಮಾಡಿದ್ವಲ್ಲ ಅಲ್ಲಿ ಮತ್ತೆ ಅದರ ಪಕ್ಕದಲ್ಲಿ ಹೋಗಿ ಇನ್ನೊಂದ್ಸಲಿ ಲಾಕ್ ಮಾಡ್ಕೊಬೇಕು. ಈಗ ನಾನು 4 ಚೈನ್ಸ್ನ ಹಾಕ್ಕೊತಿದ್ದೀನಿ. 1 2 3 4 4 ಚೈನ್ ಆದಮೇಲೆ ಇಲ್ಲಿ ಬರುತ್ತೋ ಅಲ್ಲಿ ನೋಡಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಲಾಕ್ ಆದಮೇಲೆ ನಾನು ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದ್ಸಲಿ ಲಾಕ್ 2 ಟೈಮ್ಸ್, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದ್ಸಲಿ 3 ಟೈಮ್ಸ್ ಅದೇ ರೀತಿ ಲಾಕ್ ಮಾಡ್ಕೊಬೇಕು. ಈಗ ನಾನು ಇದಕ್ಕೆ ದಾರನ ತೆಗೆದು ಒಂದು ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಬಿಗ್ ಸೈಜ್ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಮತ್ತೆ ಅದನ್ನು ಲಾಕ್ ಮಾಡಿ ಸಿಂಗಲ್ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಹೋಗಿ ಇನ್ನೊಂದ್ಸಲಿ ಲಾಕ್. ಈಗ ಸೀರೆನ ಎಷ್ಟು ಬೇಕೋ ಅಷ್ಟು ಉಲ್ಟಾ ತಿರುಗಿಸ್ಕೊಂಡು ಈಗ 6 ಚೈನ್ 1 2 3 4 5 6 ಚೈನ್ ಆದಮೇಲೆ ಇಲ್ಲಿ ಸೆಂಟ್ರಲ್ಲಿ ಏನು ಗ್ಯಾಪ್ ಕಾಣಿಸಿದೆಯಲ್ಲ ಇಲ್ಲಿ ನಾನು ಹೋಗಿ 6 ಚೈನ್ನ ಲಾಕ್ ಮಾಡ್ತಿದ್ದೀನಿ. ಮತ್ತು 6 ಚೈನ್ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಏನು ಹಾಕಿದ್ವಲ್ಲ ಅಲ್ಲಿ ಹೋಗಿ ನಾವು ಲಾಕ್ನ ಮಾಡ್ಕೊಬೇಕು. ಮತ್ತು ಲಾಕ್ ಆದಮೇಲೆ ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಈಗ ಹಾಫ್ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಬೇಕು. ಕ್ರೋಶ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಈಗ ಕ್ರೋಶ ಮೇಲೆ 3 ಟೈಮ್ಸ್ ದಾರ ಇರುತ್ತಲ್ಲ ಅದರಲ್ಲಿ 10 ಟೈಮ್ ಒಟ್ಟಿಗೆ ಹೇಳ್ಕೊಬೇಕು. ಒಂದಾಯ್ತು ಹಾಫ್ ಡಬಲ್ ಕ್ರೋಶ, ಮತ್ತು ಇನ್ನೊಂದ್ಸಲಿ ಅದೇ ರೀತಿ 10 ಟೈಮ್ 3ರಲ್ಲೂ ಒಂದೇ ಸಲ ದಾರ ತಗೊಂಡು ಹೇಳ್ಕೊಬೇಕು. 2 ಆಯಿತು. ಈಗ 3ನೇದು ಲಾಕು ಸೇರಿ ಈ ಫಸ್ಟ್ ಸೈಡಲ್ಲಿ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಈಗ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಆದಮೇಲೆ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇರೋಲ್ಲ, ಡೈರೆಕ್ಟಾಗಿ ನಾವು ಹಾಫ್ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಬೋದು. ಕ್ರೋಶ ಮೇಲೆ ದಾರ ತೊಗೊಂಡು 6 ಚೈನ್ ಗ್ಯಾಪಲ್ಲಿ ದಾರ ತಂದು 10 ಟೈಮ್ 3 ಇದರಲ್ಲಿ ತಂದರೆ ಒಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಈಗ 2 3 4 ಹಾಫ್ ಡಬಲ್ ಕ್ರೋಶ ಆದಮೇಲೆ ಇಲ್ಲೇನಿರುತ್ತಲ್ಲ ಸೆಕೆಂಡ್ ಒನ್ ಹಾಫ್ ಡಬಲ್ ಕ್ರೋಶ ಇರುತ್ತಲ್ಲ, ಸೆಕೆಂಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಸೀರೆಗೆ ಮತ್ತೆ ಒಂದು ಸಿಂಗಲ್ ಲಾಕ್ ಮತ್ತು ಈಗ ನಾನು 4 ಚೈನ್ನ ಹಾಕ್ಕೊತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಡಿಸೈನು ಈ ರೀತಿ ಕಾಣಿಸ್ತಿದೆ. ಫಸ್ಟು ಸೀರೆಗೆ ಥ್ರೆಡ್ನ ಲಾಕ್ ಮಾಡಿ ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿ 4 ಚೈನ ಲಾಕ್ ಮಾಡಿ ಮತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಲಾಕು ಮತ್ತೆ ಒಂದು ಲಾಕ್ ಹಾಕಿ 3 ಟೈಮ್ಸ್ ಲಾಕ್ ಆದಮೇಲೆ ಬೀಡ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಒಂದ್ಸಲಿ ಲಾಕ್ ಮಾಡಿ ಫಸ್ಟ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದ್ಸಲಿ ಲಾಕ್ ಆದಮೇಲೆ 6 ಚೈನ್ ಹಾಕ್ಕೊಂಡು ಅದಕ್ಕೆ ಈ ರೀತಿ ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕು. ನೋಡಿ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಜಾಸ್ತಿ ಬರುತ್ತೆ. 4 ಚೈನ್ ಗ್ಯಾಪ್ ಏನು ಹಾಕಿದ್ದೀನಲ್ಲ ಇಲ್ಲಿ ಕುಚ್ಚು ಹಾಕ್ಕೊತೀನಿ ನಾನು. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಕುಚ್ಚು ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಇದು. ಗೋಲ್ಡ್ ಬೀಡ್ಸ್ ಬದಲು ಕ್ರಿಸ್ಟಲ್ ಬೀಡ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಯಾವ ಕಲರ್ ಬೇಕೋ ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ.
ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬಂದಿದೆ. ಇದಕ್ಕೆ ನಾನು ಸ್ಯಾರಿ ಕಲರಲ್ಲಿ ಪುಟ್ಟ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಒಂದು ಸ್ಟೆಪ್ಪಲ್ಲೇ ಇದು ಬೇಗ ಕಂಪ್ಲೀಟ್ ಆಗುತ್ತೆ. ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಇರುತ್ತೆ. ಟ್ರೈ ಮಾಡಿ ಒಂದ್ಸಲಿ. ಈ ಡಿಸೈನ್ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.